ದೇವ್ರೆ ಏನೋ ಆಗ್ದೇವ್ರಪ್ಪ. Let me taste. Rakshu, ಹೇಳು, you're lucky to get a wife like me. ನಾಳೆ ಬೆಳಿಗ್ಗೆ ನಾನು ಆರಾಮಾಗಿ ಏನೋ ಆಗದೆ ಹೇಳ್ತೀನಿ. Welcome back to Foodieslove. ನಾನು ನಿಮ್ಮ ಫುಡ್ ಬಡಿ ಸಂಜನಾ. ಇವತ್ತು we have come up with a Italian dish. Italian ಅಂದ್ರೆ ತಲೆಯಲ್ಲಿ ಬರೋದು ಯಾವ್ದೋ ಎರಡು ಫೇಮಸ್ ಬರೋದು ಪಿಜ್ಜಾ, ಪಾಸ್ತಾ. ಅದರಲ್ಲಿ ನನ್ನ ಫೇವರೇಟ್ ಬಂದ್ಬಿಟ್ಟು ಪಾಸ್ತಾ. ಅದರಿಂದ ಇವತ್ತು we are going to make white sauce pasta. ಪಾಸ್ತಾ ಅಂತ ನಾನು ಥಿಂಕ್ ಮಾಡಿದಾಗ ನನ್ನ ಫೇವರೇಟ್ ರೆಸ್ಟೋರೆಂಟ್ ಬಂದ್ಬಿಟ್ಟು ಟ್ರಫಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅಲ್ಲಿಂದ ಬರ್ಗರ್ ಬಗ್ಗೆನೂ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದೀವಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಚೆಕ್ಔಟ್ ಮಾಡಿ. ಇವತ್ತು ಐ ಆಮ್ ಟಾಕಿಂಗ್ ಅಬೌಟ್ ಪಾಸ್ತಾ. ಸೊ ಟ್ರಫಲ್ಸ್ ನಾನು ಗೋಲ್ ಇಟ್ಕೊಂಡು ಅದೇ ತರ ಪಾಸ್ತಾ ಮಾಡ್ಬೇಕು ಅಂದ್ಬಿಟ್ಟು ಮಲ್ಟಿಪಲ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬಿಟ್ಟು ನಾವು ಐ ಹ್ಯಾವ್ ಕಮ್ ಅಪ್ ವಿತ್ ಅ ಪರ್ಫೆಕ್ಟ್ ರೆಸಿಪಿ ಹೌ ಟು ಮೇಕ್ ಎಕ್ಸಾಕ್ಟ್ ಟ್ರಫಲ್ಸ್ ಲೈಕ್ ಪಾಸ್ತಾ. ಅದನ್ನ ಹೇಗ್ ಮಾಡೋದು ಅಂತ ಮುಂದೆ ನಾನು ತೋರಿಸ್ಕೊಟ್ಬಿಡ್ತೀನಿ. ಅದ್ರ ಮುಂಚೆ ಲೆಟ್ ಮಿ ಟೆಲ್ ಯು ಅ ಲಿಟಲ್ ಬಿಟ್ ಅಬೌಟ್ ದ ಒರಿಜಿನೇಷನ್ ಆಫ್ ಪಾಸ್ತಾ. ಫಸ್ಟ್ ಚೈನೀಸ್ ನೂಡಲ್ಸ್ ಮಾಡ್ತಾ ಇದ್ರು. ಯಾವ್ದ್ರಲ್ಲಿ? ರೈಸ್ ವೀಟ್ ಅಲ್ಲಿ ಅವರು ನಾರ್ಮಲ್ ಆಗಿ ನೂಡಲ್ಸ್ ನ ಮಾಡ್ತಾ ಇದ್ರು. ಸೊ ಮಾರ್ಕೊ ಪೋಲೋ ಇದನ್ನಲ್ಲ, ಅವಾಗೇನೆ he used to travel. He was a traveler from Italy. So ಅವ್ನು ಟ್ರಾವೆಲ್ ಮಾಡ್ಕೊಂಡು he had come to China and he had seen this pasta. So 13th century ಅವನು ಇಲ್ಲಿ ಬಂದಾಗ ಅವ್ನು ಇದನ್ನೆಲ್ಲ ನೋಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಅವನು ಆಗ್ಲೇ ಫುಡ್ ಬ್ಲಾಗಿಂಗ್ ಮಾಡ್ತಾ ಇದ್ನಾ? ಫುಡ್ ಅಲ್ಲ, ಟ್ರಾವೆಲ್ ಬ್ಲಾಗರ್. ಟ್ರಾವೆಲ್ ಮಾಡ್ಕೊಂಡು ಊರೆಲ್ಲ ಸುತ್ತಾ ಇದ್ದ ಅವನು. ಸೊ ಆ ತರ he had come and tasted this rice noodles that they had made and ಅವನಿಗೆ ತುಂಬಾ ಇಷ್ಟ ಆಗೋಯ್ತು. So as you know, travelers carry all the culture and the knowledge from different places that they go to. ಹಾಗೆ ಈ ರೆಸಿಪಿನ ಕೂಡ he had brought to Italy. ಇಟಲಿನವ್ರು ಗೊತ್ತಲ್ಲ, ಅದಕ್ಕಿನ್ನ ಚೀಸು ಅದು ಇದು ಎಲ್ಲ ಹಾಕಿ ಸೂಪರ್ ಆಗಿ ಪಾಸ್ತಾ ಅಂತ ಮಾಡ್ಬಿಟ್ರು. That is how this was originated and that is what we are going to make today. So let's see the ingredients for it. ಇದಕ್ಕೆ ಬೇಕಾಗಿರೋಂಥ ವೆಜಿಟೇಬಲ್ಸ್ ಯಾವ್ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಬೆಲ್ ಪೆಪ್ಪರ್ಸ್ ಆರ್ ಕ್ಯಾಪ್ಸಿಕಮ್. ಇದರಲ್ಲಿ ವಿ ಹ್ಯಾವ್ ಟೇಕನ್ ರೆಡ್ ಬೆಲ್ ಪೆಪ್ಪರ್, ಗ್ರೀನ್ ಅಂಡ್ ಆಲ್ಸೋ ಯೆಲ್ಲೋ ಒನ್. ಇದು ನಿಮ್ಮ ಪಾಸ್ತಾಗೆ ಡಿಫ್ರೆಂಟ್ ಕಲರ್ಸ್ ನ ಆಡ್ ಮಾಡುತ್ತೆ. ಇದರದಿನ ಬೇರೆ ಬೇರೆ ಅಡ್ವಾಂಟೇಜ್ ಇದೆ, ಅದು ನಾನು ಪಾಸ್ತಾ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಜುಕೀನಿ, ಇದು ಬ್ರಾಕೊಲಿ, ಇದು ಬೇಬಿಕಾರ್ನ್. ಇದು ಪಾಸ್ತಾ ಶೆಲ್ಸ್. ಇದು ನಿಮ್ಗೆ ಯಾವುದೇ ಪ್ರಾವಿಷನ್ ಸ್ಟೋರ್ ಅಲ್ಲಿ ಸಿಕ್ಬಿಡುತ್ತೆ. ಇದು ಪೆನ್ನೆ ಪಾಸ್ತಾ ಮಾಡ್ತಾ ಇದೀವಿ, ಅದರಿಂದ ಈ ತರ ಶೆಲ್ಸ್ ನ ತಗೋತಾ ಇದೀವಿ. ನೆಕ್ಸ್ಟ್ ಇದು ಚೀಸ್. ಮೊಜ್ಜರೆಲ್ಲಾ ಚೀಸ್ ತಗೊಂಡ್ರೆ ನಿಮ್ಗೆ ಆ ಸ್ಟ್ರಿಂಗ್ ಲೈಕ್ ಲುಕ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಕಾರ್ನ್ ಫ್ಲೋರ್, ಮಿಲ್ಕ್, ಇದು ಬ್ಲಾಕ್ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರಿಗ್ಯಾನೋ. ಜನರಲಿ ನಾವ್ ಏನ್ ಅಡ್ಗೆ ಮಾಡಿದ್ರೆ ಫಸ್ಟ್ ಏನ್ ಮಾಡ್ತೀವಿ, ವೆಜಿಟೇಬಲ್ಸ್ ಹೆಚ್ಕೊತೀವಿ. ಬಟ್ ಪಾಸ್ತಾ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಪ್ರೊಸೀಜರ್. ಯಾಕಂದ್ರೆ ಇದು ನೀರಲ್ಲಿ ಕುದಿಯೋಕೆ ಸ್ವಲ್ಪ ಟೈಮ್ ಬೇಕು. ಅದರಿಂದ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಬಾಯ್ಲ್ ದ ಪಾಸ್ತಾ ಇನ್ ಹಾಟ್ ವಾಟರ್. ಪ್ರೊಸೀಜರ್ ಏನಂದ್ರೆ, ಇದು ಐ ಹ್ಯಾವ್ ಟೇಕನ್ ಅಬೌಟ್ 150 grams of pasta. This will be serving about 4 people. Actually pasta will become fat and it will become more, so ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ. ಇದನ್ನ ವಾಟರ್ಗೆ ಹಾಕ್ಬಿಡ್ಬೇಕು. ಫಸ್ಟ್ ಕೋಲ್ಡ್ ವಾಟರ್ಗೆ ಹಾಕೋಬಹುದು. ಅದಾದ್ಮೇಲೆ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಯು ಹ್ಯಾವ್ ಟು ಪುಟ್ ಸಮ್ ಆಯಿಲ್. ಆಯಿಲ್ ಯಾಕೆ ಹಾಕೋತಾ ಇದೀವಿ ಅಂದ್ರೆ ಈ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ, ಆ ಪಾಸ್ತಾ ಒಳಗಡೆ ಇನ್ ಈಚ್ ಪಾಸ್ತಾ ದೇರ್ ವಿಲ್ ಬಿ ಟೇಸ್ಟ್ ಆಫ್ ಸಾಲ್ಟ್, ಸೊ ದ ಪಾಸ್ತಾ ವಿಲ್ ಬಿ ಮೋರ್ ಫ್ಲೇವರ್ಫುಲ್. ಅವಾಗ ಹೀಗೆ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಿ so that the pasta won't stick to each other. Now you have to leave it for up to 15 minutes so that the pasta will boil and come to a soft consistency. ಇವಾಗ ಐ ಹ್ಯಾವ್ ಕಮ್ ಟು ದ ಚಾಪಿಂಗ್ ಸೆಕ್ಷನ್. ಚಾಪಿಂಗ್ ಎಕ್ಸ್ಪರ್ಟ್ಸ್. ಹಾಯ್. Hello. ನಾನು ಹೆಂಡತಿ ಚಾಪ್ ಮಾಡಕ್ ಬರಲ್ಲ ಅಂತ ನಾವು ರಕ್ಷಿತ್ ಅಕ್ಕ ಚಾಪ್ ಮಾಡ್ತಾ ಇದೀವಿ. ನಿಮ್ ಚಾಪಿಂಗ್ ಸ್ಕಿಲ್ಸ್ ಅಂತ ಗೊತ್ತು, ಬಟ್ ನಿಮ್ ನಾಲೆಜ್ ಟೆಸ್ಟ್ ಮಾಡೋಣ. ಇದ್ರಲ್ಲೆಲ್ಲ ಏನ್ ಅಡ್ವಾಂಟೇಜ್ ಈ ವೆಜಿಟೇಬಲ್ಸ್ ತಿಂದ್ರೆ ಅಂತ ಗೊತ್ತಾ ನಿಮ್ಗೆ? ಏನೇನ್ ಅಡ್ವಾಂಟೇಜಸ್ ಬೆನಿಫಿಟ್ಸ್ ಅಂತ. ಓಕೆ, ಹೇಳು. ಸೊ ಇದು ಬೇಬಿಕಾರ್ನ್ ಆಗ್ತಾ ಇದೀವಲ್ಲ, ಬೇಬಿಕಾರ್ನ್ ರಿಚ್ ಇನ್ ಫೈಬರ್. ಓಕೆ. ಇನ್ನ ಈ ಬೆಲ್ ಪೆಪ್ಪರ್ಸ್ ಕಾಣಿಸ್ತಿದೆಯಲ್ಲ, ಕಲರ್ ಕಾಣಿಸ್ತಾ ಇದೆ. ಒಂದೊಂದು ಕಲರ್ಗೂ ಇಟ್ಸ್ ರಿಚ್ ಇನ್ ವಿಟಮಿನ್ ಸಿ. ಓಕೆ. ಬಂದಾಗ ಎಲ್ಲರೂ ಬೆಲ್ ಪೆಪ್ಪರ್ ತಿನ್ನಿ ಅಂತ ಬರ್ಕೊಳ್ತಾ ಇದೀನಿ, ಬಿಕಾಸ್ ವಿಟಮಿನ್ ಸಿ ಜಾಸ್ತಿ ಇದೆ ಅಂತ. ಓಕೆ.
ಸೊ ಇದು ಬಂದ್ಬಿಟ್ಟು ಬ್ರಾಕೊಲಿ ತುಂಬಾ ಹೆಲ್ತಿಗೆ ಒಳ್ಳೇದು ಬಿಕಾಸ್ ಇಟ್ ಹ್ಯಾಸ್ ವಿಟಮಿನ್ ಎ ಅಂಡ್ ವಿಟಮಿನ್ ಕೆ ವಿಚ್ ಇಸ್ ವೆರಿ ಗುಡ್ ಫಾರ್ ಯೋರ್ ಹೇರ್, ಐಸ್ ಅಂಡ್ ಸ್ಕಿನ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಜುಕೀನಿ ಬಂದ್ಬಿಟ್ಟು ಇಟ್ಸ್ ವೆರಿ ರಿಚ್ ಇನ್ ವಾಟರ್ ಕಂಟೆಂಟ್, ಹೆಲ್ತಿಗೆ ತುಂಬಾ ಒಳ್ಳೇದು. ಅಂಡ್ ಇಟ್ ಗಿವ್ಸ್ ಅ ಗುಡ್ ಟೇಸ್ಟ್ ಟು ಪಾಸ್ತಾ ಆಲ್ಸೋ. Awesome. Get to work people. Yes. So how can you tell that a pasta is done? This is a very important part. First sign banbittu they should have like arlirbeku, they should have been all fluffy fat like this. Second point is you have to cut and check. Ee tara one corner al tagondo one thing cut madre easily cut agbeku, avaga it means that it is done. And last one banbittu just eat and check. If the pasta is done and it's soft, it's fine. But one more tip is salpa gatti iruvage off madbidi, because again you have to boil it with all the sauce. That time it will become too soft if it is already completely done. So your vegetables ಎಲ್ಲ chop ಆಗಿದೆ and pasta ನು ಸಸ್ಕೊಂಡಾಗಿದೆ. Now I'll teach you how to make the white sauce. First ಸ್ಟವ್ ಹಚ್ಬಿಟ್ಟು put some butter. ಅವಾಗೆ ಬಟರ್ ಹಾಕೋದು ಮೆನ್ಷನ್ ಮಾಡಕ್ ಮರ್ತೋಯ್ತು, ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. Butter is melted now. I'm going to put corn flour. Milk ಹಾಕ್ಬೇಕು ನೆಕ್ಸ್ಟ್, of up to 2 glasses milk ಹಾಕಿ. Just that ಎಷ್ಟು ಸಾಸ್ ಹಾಕ್ಬೇಕು ಅದ್ರ ಪ್ರಕಾರ ನೋಡ್ಕೊಂಡು, ಸ್ವಲ್ಪ ಜಾಸ್ತಿ ಮಿಲ್ಕಿ ಆಗಿದ್ರು it won't be bad. You can do it. ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಆರಿಗ್ಯಾನೋ ಟಿಪ್ ಏನಂದ್ರೆ, ನೀವು ಯು ಡೋಂಟ್ ಹ್ಯಾವ್ ಟು ಬೈ ಇಟ್. ಯಾವಾಗ ಡೊಮಿನೋಸ್ ಇಂದೆಲ್ಲ ಆರ್ಡರ್ ಮಾಡಿರ್ತೀರಾ ಪಿಜ್ಜಾ, ಅದರದ್ದು ಐ ಆಲ್ವೇಸ್ ಸೇವ್ ದ ಆರಿಗ್ಯಾನೋ ಅಂಡ್ ಚಿಲ್ಲಿ ಫ್ಲೇಕ್ಸ್ ಅಂಡ್ ಐ ಯೂಸ್ ದಟ್. ನೆಕ್ಸ್ಟ್ I'm going to put some pepper powder. ಜನರಸ್ ಆಗಿ ಹಾಕಿ, ಇಟ್ ವಿಲ್ ಟೇಸ್ಟ್ ಗುಡ್. ಸ್ವಲ್ಪ ಮಿಲ್ಕ್ ತಿಕ್ಕಾಗ ಕಾಯ್ತಾ ಇದ್ದೀನಿ. It will just take 1 or 2 minutes and it will thicken on its own. Next I'm adding salt. ರುಚಿಗೆ ತಕ್ಕಷ್ಟು ಅಂತಾರಲ್ಲ ಆ ತರ, ನೀವು ಎಷ್ಟು ಮಾಡ್ತಾ ಇದ್ದೀರಾ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಸಾಲ್ಟ್ ಪ್ರಿಫರೆನ್ಸ್ ಇದೆ ಅನ್ನೋದ್ರ ಮೇಲೆ ಹಾಕೋಬಹುದು. ಸೊ ವೈಟ್ ಸಾಸ್ ಮಾಡಿ ಆಲ್ರೆಡಿ ಇಟ್ಟಾಯ್ತು. ನೆಕ್ಸ್ಟ್ ಇವಾಗ ವೆಜಿಟೇಬಲ್ಸ್ ನ ಟಾಸ್ ಮಾಡ್ಕೊಂಡ್ಬಿಡೋಣ. ಆಲಿವ್ ಆಯಿಲ್ ಇದ್ರೆ ಆಲಿವ್ ಆಯಿಲ್ ಪ್ರಿಫರಬಲ್, ಇಲ್ಲ ಅಂದ್ರೆ ರೆಗ್ಯುಲರ್ ಆಯಿಲ್ ಆದ್ರೂ ಹಾಕೊಂಡು, ಸ್ವಲ್ಪ ಆಯಿಲ್ ಹಾಕೊಂಡು ಹೀಗೆ ವೆಜಿಟೇಬಲ್ಸ್ ನೆಲ್ಲ ಅದರಲ್ಲಿ ಹಾಕ್ಬಿಡೋದು. ಇವನ್ 2 minutes ಸ್ವಲ್ಪ ಕುಕ್ ಆಗಿದೆ ಅಂತ ಅನ್ಸಿದ್ರೆ ಆಫ್ ಮಾಡ್ಬಿಡ್ಬೋದು. ವೆಜಿಟೇಬಲ್ಸ್ ಸ್ವಲ್ಪ ಅನ್ಕುಕ್ ಬಿದ್ರು ಕ್ರಿಸ್ಪಿಯಾಗಿ ಚೆನ್ನಾಗಿ ಅನ್ಸುತ್ತೆ. ಇವಾಗ ಈ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ, ಯು ಕ್ಯಾನ್ ಸಿ ಸ್ವಲ್ಪ ಮೆತ್ತಗಾದಂಗಿದೆ. ಇಷ್ಟಿದ್ರೆ ಸಾಕು, ಆಫ್ ಮಾಡ್ಬಿಡಿ. ಇವಾಗ ಈ ಕುಕ್ ಮಾಡಿದ ವೆಜಿಟೇಬಲ್ಸ್ ಎಲ್ಲ ಈ ವೈಟ್ ಸಾಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಈ ಕುಕ್ ಆಗಿರೋ ಪಾಸ್ತಾ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಇದನ್ನ ಮಿಕ್ಸ್ ಮಾಡಬೇಕು. ಎಲ್ಲ ವೆಜಿಟೇಬಲ್ಸ್, ಈ ಪಾಸ್ತಾ ಎಲ್ಲ ಸಾಸಲ್ಲಿ ಕಲಿಸ್ಬೇಕು.
ಈ ವೈಟ್ ಪಾಸ್ತಾನಲ್ಲಿ ಇನ್ನೊಂದ್ ಸ್ವಲ್ಪ ವೈಟಿಶ್ ಚೆನ್ನಾಗಿ ಬರೋದಕ್ಕೆ ಸ್ವಲ್ಪ ಮೇಯೋನೀಸ್ ಹಾಕೋಬಹುದು. ಇಟ್ ಬಿ ಟೇಸ್ಟಿಂಗ್ ರಿಯಲಿ ಗುಡ್. ವೈಟ್ ಸಾಸ್ ಸ್ವಲ್ಪ ಕಮ್ಮಿ ಅನ್ಸ್ತು, ಅದರಿಂದ ನಾನು ಸೆಪರೇಟ್ ಆಗಿ ವೈಟ್ ಸಾಸ್ ಮತ್ತೆ ಇದನ್ನ ಕಾರ್ನ್ಫ್ಲೋರ್ ನ ಮಿಕ್ಸ್ ಮಾಡ್ಬಿಟ್ಟು ಮೇಲೆ ಹಾಕೊಂಡೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಲಿಕ್ವಿಡಿಶ್ ಆಗಿದೆ. Finally, last but our hero ingredient is the cheese. Be generous with the cheese. ನೀವು ಎಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್. ಸ್ಟ್ರಿಂಗಿ ತರ ಈ ನೂಡಲ್ಸ್ ಎಲ್ಲ ಬರುತ್ತಲ್ಲ ಆ ತರ ಎಷ್ಟು ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ ಲೈಕ್ ಕ್ವಾಲಿಟಿ ಬರುತ್ತೆ ನೋಡಿ ಚೀಸ್ ಚೆನ್ನಾಗಿ ಹಾಕಿದ್ರೆ. ನೋಡಿ ಚೀಸ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಸ್ಟ್ರಿಂಗ್ ಬರ್ತಾ ಇದೆ. ಈ ತರ ಬಂದ್ರೆ ಇಟ್ ಶೋಸ್ ದಟ್ ದೇರ್ ಇಸ್ ಎನಫ್ ಚೀಸ್ ಇನ್ ಯೋರ್ ಪಾಸ್ತಾ. ವಾವ್ ಸಂಜನಾ, ಎಷ್ಟು ಯಮ್ಮಿ ಆಗಿದೆ, ಎಷ್ಟು ಚೆನ್ನಾಗಿದೆ. ಸಂಜನಾ ಬೇಗ ಕೊಡೋ ಪ್ಲೇಟ್ ಹಾಕಿ. ಜಸ್ಟ್ ನೆಕ್ಸ್ಟ್ ಅದೇ ಬಾಬಿ ಸರ್ವ್ ಮಾಡೋದೇ ನೆಕ್ಸ್ಟ್. Hot white pasta is ready to serve. Let me call my food buddies to have it and try and tell me how it tastes. ನೋಟಲ್ಲಿ ತಿನ್ಬೇಕು ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ ಹೇಗಿದೆ ಅಂತ. ಹೌದು, ತುಂಬಾ ಯಮ್ಮಿ ಆಗಿ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಕಾಂಟ್ ವೇಟ್ ಟು ಹ್ಯಾವ್ ದಿಸ್. ಯಾ ಹಿಂಗೋ ದೇವ್ರೆ ಏನೋ ಆಗ್ದೇವಲ್ಲಪ್ಪ. ಲೆಟ್ ಮಿ ಟೇಸ್ಟ್. ಪಕ್ಕಾ ಟ್ರಫಲ್ಸ್ ಪಾಸ್ತಾ ತರನೇ ಬಂದಿದೆ. ಸೂಪರ್ ಆಗಿದೆ. ಬ್ರಾಕೊಲಿ ಜುಕೀನಿ ಟೇಸ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರಿಯಲಿ ಆಸಮ್, ವೆರಿ ಆಸಮ್. ಈಚ್ ವೆಜಿಟೇಬಲ್ಸ್ ನೀಟಾಗಿ ಕುಕ್ ಆಗಿದೆ. ಪ್ಲಸ್ ಪಾಸ್ತಾ ಕೂಡ ಎಷ್ಟು ಲಿಮಿಟ್ ಆಗಿ ಕುಕ್ ಆಗಬೇಕು ಅಷ್ಟೇ ಕುಕ್ ಆಗಿದೆ. ನಂಗೆ ಪಾಸ್ತಾ ಇದು ಟ್ರಫಲ್ಸ್ ಅಲ್ಲಿ ತಿನ್ನಂಗೆ ಅನ್ಸ್ತದೆ ಎಕ್ಸ್ಪೀರಿಯನ್ಸ್ ಕೂಡ. Rakshu, ಹೇಳು, you're lucky to get a wife like me. ನಾಳೆ ಬೆಳಿಗ್ಗೆ ಆರಾಮಾಗಿ ಏನೋ ಆಗ್ಬೇಕು ಹೇಳ್ತೀನಿ. ವೆರಿ ವೆರಿ ಗುಡ್ ಜಾಬ್ ಸಂಜನಾ, ಇಟ್ಸ್ ವೆರಿ ನೈಸ್. ನೋಡಿದ್ರಲ್ಲ ಪಾಸ್ತಾ ಮಾಡೋದು ಎಷ್ಟು ಸಿಂಪಲ್ ಅಂತ. 20 ಮಿನಿಟ್ಸ್ ಬೇಕಾಗಲ್ಲ, ಅಷ್ಟ್ರೊಳಗಡೆ ಯು ಕ್ಯಾನ್ ಫಿನಿಶ್ ಇಟ್. ಈವ್ನಿಂಗ್ ಸ್ನಾಕ್ಸ್ ಆಗಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಎಲ್ಲಾನು ನೀವು ಇದನ್ನ ಫಾಸ್ಟ್ ಆಗಿ ಮಾಡ್ಕೊಂಡು ತಿನ್ಬಹುದು. ನಾನು ಸರ್ವ್ ಮಾಡಿದವ್ರು ಎಲ್ಲರಿಗಂತೂ ತುಂಬಾ ಇಷ್ಟ ಆಯ್ತು. ನಾಟ್ ಟು ಬ್ರ್ಯಾಗ್, ಬಟ್ ಇಟ್ ವಾಸ್ ರಿಯಲಿ ಆಸಮ್. ನಾನು ಟ್ರೈ ಮಾಡಿದೆ, ಇಟ್ ವಾಸ್ ಅಮೇಝಿಂಗ್. ನಿಮ್ಗೂ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡ್ಬಿಟ್ಟು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದು ನನ್ನ ಪರ್ಸನಲ್ ಫೇವರೇಟ್ ರೆಸಿಪಿ ಆದ್ರಿಂದ ಐ ವುಡ್ ರಿಯಲಿ ಎಕ್ಸ್ಪೆಕ್ಟ್ ಯು ಆಲ್ ಟು ಟ್ರೈ ಇಟ್ ಅಂಡ್ ಗಿವ್ ಯೋರ್ ಫೀಡ್ಬ್ಯಾಕ್. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಕ್ಯಾಮರಾಮನ್ ರಕ್ಷಿತ್ ಜೊತೆ ದಿಸ್ ಇಸ್ ಸಂಜನಾ ಸೈನಿಂಗ್ ಆಫ್. ಬಾಯ್.